ಸೊ ಇವಾಗ ಡಯಾಬಿಟಿಕ್ ಪೇಷಂಟ್ ಬೆಳಗ್ಗೆ ಎದ್ದ ತಕ್ಷಣ ಮಾಡಬೇಕಾಗಿರುವಂತ ಮೊದಲನೇ ಕೆಲಸ ಯಾವುದು? ಜೀವನ ಶೈಲಿಯನ್ನ ಸ್ವಲ್ಪ ಸರಿ ಮಾಡಿಕೊಳ್ಳೋದು ತುಂಬಾ ಇಂಪಾರ್ಟೆಂಟು. ಪಿಜ್ಜಾ, ಬರ್ಗರ್, ಸ್ಯಾಂಡ್ವಿಚ್ ಈ ತರದ ಮೊರೆ ಜಾಸ್ತಿ ಹೋಗಿರೋದ್ರಿಂದನೂ ಆಗತ್ತೆ. ಮಾರ್ನಿಂಗ್ ವಾಕ್ ತುಂಬಾನೇ ಉಪಯೋಗ ಆಗುತ್ತೆ. 30 to 40 minutes ಸಮ್ ಫಿಸಿಕಲ್ ಆಕ್ಟಿವಿಟಿ ಮಾಡೋದು ತುಂಬಾ ಉಪಯುಕ್ತ. ಡಯಾಬಿಟಿಕ್ ಪೇಷಂಟ್ ಅವರ ಬ್ರೇಕ್ಫಾಸ್ಟ್ ಅಲ್ಲಿ ಅವರ ಏನೇನ್ ಮೀಲ್ ಇರಬೇಕು? ಅದು ಡೈಜೆಸ್ಟ್ ಆಗ್ಲಿಕ್ಕೆ ತುಂಬಾ ಸಮಯ ತಗೊಳ್ಳೋದ್ರಿಂದ ಈ ತರ ಫುಡ್ಗಳನ್ನ ಆದಷ್ಟು ನೀವು ಅವಾಯ್ಡ್ ಮಾಡಿದ್ರೆ ಒಳ್ಳೇದು. ಡಯಾಬಿಟಿಕ್ ಪೇಷಂಟ್ ಕೆಲವೊಬ್ರು ನಾನ್ ವೆಜ್ ಸೇವನೆ ಮಾಡ್ತಾರೆ. ಆದಷ್ಟು ವಾರದಲ್ಲಿ ಒಮ್ಮೆ ಅಥವಾ 2 ಬಾರಿ ನೀವು ನಾನ್ ವೆಜ್ ತಗೊಂಡ್ರೆ ಏನಪ್ಪು. ದಿನ ಆಲ್ಕೋಹಾಲ್ ಕುಡಿತಾರೆ. ಗ್ರೇಡ್ 1 ಫ್ಯಾಟಿ ಲಿವರ್, ಗ್ರೇಡ್ 2 ಫ್ಯಾಟಿ ಲಿವರ್ ಅಂತ ಹೇಳ್ತಾ ಇರ್ತಾರೆ. ಇದು ಆಲ್ಕೋಹಾಲ್ ಇಂದ ಆಗುವಂತ ಸಮಸ್ಯೆ. ಆಲ್ಕೋಹಾಲ್ ಸೇವನೆ ಆದಷ್ಟು ಅವಾಯ್ಡ್ ಮಾಡಿದ್ರೆ ತುಂಬಾ ಉತ್ತಮ. ಹಲೋ ಎಲ್ರಿಗೂ ನಮಸ್ಕಾರ. ನಿಮ್ಮೆಲ್ರಿಗೂ ನಮ್ಮ ನ್ಯಾಷನಲ್ ಟಿವಿಯ ಗುಡಿಚಿ ಆಯುರ್ವೇದ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ರಿಗೂ ಆತ್ಮೀಯವಾದಂತ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಿಮ್ಗಾಗ್ಲೇ ಈಗ ಗುಡಿಚಿ ಆಯುರ್ವೇದ ಅದ್ರ ಬಗ್ಗೆ ನಿಮ್ಗೆ ಸಾಕಷ್ಟು ಒಂದು ಇನ್ಫಾರ್ಮೇಶನ್ ಆಗಿರ್ಬೋದು, ಸಾಕಷ್ಟು ಎಪಿಸೋಡ್ ಕೂಡ ನೀವು ನೋಡಿರ್ತೀರಾ. ಇವತ್ತು ನಮ್ಮೊಟ್ಟಿಗೆ ಗುಡಿಚಿ ಆಯುರ್ವೇದದ ಫೌಂಡರ್ ಆಗಿರುವಂತಹ ಯಮುನಾ ಪ್ರಶಾಂತ್ ವಸ್ತ್ರಡ್ ಅವರು ಇದ್ದಾರೆ. ಸೊ ಬನ್ನಿ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಲೋ ಮ್ಯಾಮ್, ವೆಲ್ಕಮ್ ಟು ದ ಶೋ. ನಮಸ್ತೆ. ಸೊ ಡಯಾಬಿಟೀಸ್ ಬಂದ ತಕ್ಷಣ ಅವರ ರುಟೀನ್ ಯಾವ ರೀತಿ ಇರಬೇಕು, ಯಾವೊಂದು ಫುಡ್ ಡಯಟ್ ನ ಫಾಲೋ ಮಾಡಬೇಕು, ವಾಕಿಂಗ್ ಯಾವ ರೀತಿ ಇದೆ, ಎಲ್ಲ ಮಾಹಿತಿನ ನಮ್ಮ ಯಮುನಾ ಮ್ಯಾಮ್ ಇವತ್ತು ನಮಗೆ ತಿಳಿಸ್ಕೊಡ್ತಾ ಹೋಗ್ತಾರೆ. ಮೊದಲನೇದಾಗಿ ಮ್ಯಾಮ್, ಸೊ ಇವಾಗ ಡಯಾಬಿಟಿಕ್ ಪೇಷಂಟ್ ಬೆಳಗ್ಗೆ ಎದ್ದ ತಕ್ಷಣ ಮಾಡಬೇಕಾಗಿರುವಂತ ಮೊದಲನೇ ಕೆಲಸ ಯಾವುದು? ಈಗ ಡಯಾಬಿಟೀಸ್ ಅಥವಾ ಮಧುಮೇಹ ಅಂತ ಏನು ಇತ್ತೀಚೆಗೆ ನಾವು ನೋಡ್ತಾ ಇದ್ದೇವೆ, ಅದರಲ್ಲೂ ಟೈಪ್ 2 ಡಯಾಬಿಟೀಸ್ ಅಂತ ಇರೋದ್ರಲ್ಲಿ ಜನರಲಿ ಇದನ್ನು ನಾವು ಸಾಮಾನ್ಯವಾಗಿ ಲೈಫ್ ಸ್ಟೈಲ್ ಡಿಸಾರ್ಡರ್ ಅಂತ ಹೇಳ್ತೇವೆ. ಅಂದರೆ ನಮ್ಮ ಜೀವನ ಶೈಲಿಯಲ್ಲಿ ವ್ಯತ್ಯಾಸ ಆಗಿರೋದ್ರಿಂದನೇ ಇಲ್ಲಿ ನಮಗೆ ಡಯಾಬಿಟೀಸ್ ಬಂದಿರೋ ಅಂತ ಆಗಿರುತ್ತೆ. ಆದ್ದರಿಂದ ಮೊದಲನೇದಾಗಿ ನಾವು ಜೀವನ ಶೈಲಿಯನ್ನು ಸ್ವಲ್ಪ ಸರಿ ಮಾಡಿಕೊಳ್ಳೋದು ತುಂಬ ಇಂಪಾರ್ಟೆಂಟು. ಇತ್ತೀಚೆಗೆ ಈ ಡಯಾಬಿಟೀಸ್ ಯಥೇಚ್ಛವಾಗಿ ಬರ್ತಾ ಇರೋದಕ್ಕೆ ಕಾರಣ ಇದೇನೆ. ಒಂದು, ಯಾವುದೇ ಥರ ಫಿಸಿಕಲ್ ಆ್ಯಕ್ಟಿವಿಟಿ ಇಲ್ದಲೇ ಇರೋವಂಥದ್ದು, ಪ್ಲಸ್ ಅತಿಯಾಗಿ ಹೊರಗಿನ ಫುಡ್ಗಳನ್ನ ನಾವು ಜಾಸ್ತಿ ತಗೋತಾ ಇರೋವಂಥದ್ದು. ಫಾರ್ ಎಕ್ಸಾಂಪಲ್ ಚೀಸ್ ಬೇಸ್ಡು, ಈ ಮಯೋನೀಸ್ ಬೇಸ್ಡು, ಪಿಜ್ಜಾ, ಬರ್ಗರ್, ಸ್ಯಾಂಡ್ವಿಚ್ ಈ ಥರದ ಮೊರೆ ಜಾಸ್ತಿ ಹೋಗಿರೋದ್ರಿಂದನೂ ಆಗುತ್ತೆ. ಮತ್ತು ಕರಿದ ಪದಾರ್ಥಗಳನ್ನ ನಾವು ಜಾಸ್ತಿ ತಗೊಳ್ಳೋದ್ರಿಂದನೂ ಆಗ್ತಾ ಇರುತ್ತೆ. ಪ್ಲಸ್ ಒತ್ತಡದ ಬದುಕು ಇರೋದ್ರಿಂದನೂ ಕೂಡ ಡಯಾಬಿಟೀಸ್ ಬಂದಿರ್ಬೋದು. ಅದರಿಂದ ಈಗ ದಿನನಿತ್ಯ ಚಟುವಟಿಕೆಯಲ್ಲಿ ಈಗ ಡಯಾಬಿಟೀಸ್ ಬಂದಿದೆ, ನನ್ನ ಟೈಪ್ 2 ಡಯಾಬಿಟೀಸ್ ಇದೆ ನನಗೆ ಅಂದಾಗ ಕೆಲವೊಂದು ಚೇಂಜಸ್ಗಳನ್ನ ನಾವು ಮಾಡ್ಕೊಳ್ಳೇಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ಈಗ ಬೆಳಿಗ್ಗೆ ಎದ್ದ ತಕ್ಷಣ, ಅಂದರೆ ನೀವು ಬೆಳಗ್ಗೆ ಎದ್ದ ತಕ್ಷಣ ಒಂದು ಮುಕ್ಕಾಲು ಗಂಟೆ, 30 to 40 minutes ಸಮ್ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡೋದು ತುಂಬ ಉಪಯುಕ್ತ. ಯಾಕೆ ನಾವು ಫಿಸಿಕಲ್ ಆ್ಯಕ್ಟಿವಿಟಿ ಎಂಟಿ ಸ್ಟಮಕಲ್ಲೇ ಮಾಡಬೇಕಂದ್ರೆ, ಈಗ ನೀವು ಬೆಳಿಗ್ಗೆ ಎದ್ದಾಗ ಅಲ್ಲಿ ಎನ್ಸೈಮ್ ಸೆಕ್ರೇಷನ್ಸ್ಗಳು ಮತ್ತು ನಮ್ಮ ಮೆಟಬಾಲಿಕ್ ರೇಟು ಜಾಸ್ತಿ ಆಗೋದ್ರಿಂದ ನಾವು ಆ ಟೈಮಲ್ಲಿ ನಾವು ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಿದಾಗ ನಮ್ಮ ಮೆಟಬಾಲಿಕ್ ರೇಟ್ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಅದರಿಂದ ನಾವು ನೆಕ್ಸ್ಟು ತಿಂದಂಥ ಪದಾರ್ಥಗಳು ಕೂಡ ಸರಿಯಾಗಿ ಜೀರ್ಣ ಆಗಿ ನಮಗೆ ಬೇಕಾದಂಥ ನ್ಯೂಟ್ರಿಷನ್ಸ್ಗಳು ಕೂಡ ಸಿಗುತ್ತೆ. ಅದರ ಜೊತೆಗೆ ಈ ಖಾಲಿ ಹೊಟ್ಟೆನಲ್ಲಿ ನಾವು ಎಕ್ಸಸೈಸ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ಈಗ ನಿಮಗೆ ಡಯಾಬಿಟೀಸ್ ಇದೆ, ನಿಮ್ಮ ಡಯಾಬಿಟೀಸ್ ಇದ್ದಾಗ ಏನಾಗುತ್ತೆ ಅಂದರೆ ನಮ್ಮ ರಕ್ತದಲ್ಲಿ ಬರುವಂಥ ಗ್ಲೂಕೋಸು ಮಸಲಲ್ಲಿ ಹೋಗಿ ಅದು ಎನರ್ಜಿ ಆಗಿ ಕನ್ವರ್ಟ್ ಆಗಬೇಕು. ಇಲ್ಲಿ ಅದು ಆಗ್ತಾ ಇರಲ್ಲ. ಅದರಿಂದ ನಾವು ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಿದಾಗ ಈ ಗ್ಲೂಕೋಸು ಮಸಲಲ್ಲಿ ಅದು ಎನರ್ಜಿ ಆಗಿ ಕನ್ವರ್ಟ್ ಮಾಡೋ ಅಂಥದ್ದು ತುಂಬ ಆಗುತ್ತೆ. ಅದರಿಂದ ಬೆಳಿಗ್ಗೆ ಎದ್ದ ಕೂಡಲೇ ನೀವು ಖಾಲಿ ಹೊಟ್ಟೆನಲ್ಲಿ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡೋದ್ರಿಂದ ನಿಮ್ಮ ಶುಗರ್ ಲೆವೆಲಲ್ಲಿ ಆಲ್ಮೋಸ್ಟ್ 20 to 30 ಅಂತೂ ಡಿಫ್ರೆನ್ಸ್ ಅಂತೂ ನೋಡ್ಬೋದು. ಮತ್ತು ಯಾವಾಗಲೇ ಮಾಡಿ ನೀವು ಫಿಸಿಕಲ್ ಆ್ಯಕ್ಟಿವಿಟಿ ಖಾಲಿ ಹೊಟ್ಟೆನಲ್ಲಿ ಮಾಡಿದ್ರೆ ತುಂಬ ಒಳ್ಳೆಯದು. ಈಗ ತುಂಬ ಜನ ಕೇಳ್ತಾರೆ, ನಾನು ಈವ್ನಿಂಗ್ ವಾಕ್ ಹೋಗ್ತೀನಿ ಅಂತೇಳಿ. ಬಟ್ ಈವ್ನಿಂಗು ಕೂಡ ನೀವು ವಾಕ್ ಹೋಗೋದಿದ್ರೆ ನೀವು ಊಟ ಆಗಿ 3 hour ಗ್ಯಾಪ್ ಕೊಟ್ಟು ನೀವು ಹೋದರೆ ಒಳ್ಳೆಯದು. ಯಾಕೆ ಅಂದರೆ ಈಗ ಜನರಲಿ ಏನಾಗುತ್ತೆ ಅಂದರೆ, ಊಟ ಆಗಿದ ತಕ್ಷಣ ನಮ್ಮ ಆಯುರ್ವೇದ ಪ್ರಕಾರ ಮ್ಯಾಕ್ಸಿಮಮ್ ನೀವು 50ರಿಂದ 100 ನಡಿಗೆ ಅಷ್ಟೇ ಮಾಡಿ ಅಂತ ಹೇಳ್ತೀವಿ. ಇಲ್ಲ ಅಂದರೆ ಏನಾಗುತ್ತೆ ಅಂದರೆ ಅಲ್ಲಿ ಹೃದಯದ ಮೇಲೂ ಕೂಡ ಒತ್ತಡ ಬೀಳುವಂಥ ಚಾನ್ಸಸ್ ಇರುತ್ತೆ. ಊಟ ಆಗಿದ ತಕ್ಷಣ ತುಂಬ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡೋದು, ಇಲ್ಲ ಜಿಮ್ಮಲ್ಲಿ ವರ್ಕೌಟ್ ಮಾಡೋದು, ಇದನ್ನು ಆದಷ್ಟು ಅವಾಯ್ಡ್ ಮಾಡಿ. ಯಾಕೆ ಅಂದರೆ ಈಗ ನಾವು ಸಾಮಾನ್ಯವಾಗಿ ಊಟ ಮಾಡಿರ್ತೀವಿ, ಆವಾಗ ಗಟ್ಟಿಂದ ಮೆಸೇಜ್ ಹೋಗುತ್ತೆ ಬ್ರೈನಿಗೆ, ಇಲ್ಲಿ ಫುಡ್ ಬಂದಿದೆ, ಈ ಆ್ಯಕ್ಟಿವಿಟಿ ಆಗಬೇಕು ಅಂತ. ಅದೇ ಟೈಮಲ್ಲಿ ನೀವು ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಿದಾಗ ಏನಾಗುತ್ತೆ ಅಂದರೆ ಇನ್ನೊಂದು ಮೆಸೇಜ್ ಹೋಗುತ್ತೆ, ಏನೋ ಅಂದರೆ ಇಲ್ಲಿ ಹಾರ್ಟ್ ಮೇಲೆ ಪ್ರೆಷರ್ ಜಾಸ್ತಿ ಬೀಳ್ತಾ ಇದೆ, ಎನರ್ಜಿ ಬರಬೇಕು ಅಂತೇಳಿ. ಈ ಥರ ಇದ್ದಾಗ ಏನಾಗುತ್ತೆ ಅಂದರೆ ಅಲ್ಲಿ ಕನ್ಫ್ಯೂಷನ್ ಆಗಿ ಅಲ್ಲಿ
ಕಾರ್ಡಿಯಾಕ್ ಮಸಲ್ ಮೇಲೆ ತುಂಬ ಪ್ರೆಷರ್ ಬೀಳೋದ್ರಿಂದ ಇಟ್ ಲೀಡ್ಸ್ ಟು ಏನಾದರೂ ಇಶ್ಯೂಗಳು ಆಗ್ಬೋದು. ಅದರಿಂದ ನೀವು ಯಾವಾಗಲೇ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಬೇಕಾದ್ರೂ ಖಾಲಿ ಹೊಟ್ಟೆನಲ್ಲಿ ಮಾಡೋದು ತುಂಬ ಉಪಯುಕ್ತ. ಅದರಲ್ಲೂ ಬೆಳಿಗ್ಗೆ ಎದ್ದ ತಕ್ಷಣ ಮಾಡೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ. ಎಸ್, ಸೊ ಡಯಾಬಿಟಿಕ್ ಪೇಷಂಟ್ ಯಾರೆಲ್ಲ ಪ್ರೋಗ್ರಾಮ್ ನೋಡ್ತಿದ್ದಾರೋ, ಈ ಒಂದು ವಿಡಿಯೋ ನೋಡ್ತಿದ್ದೀರೋ, ಎದ್ದ ತಕ್ಷಣ ಫಸ್ಟ್ ನೀವು ಖಾಲಿ ಹೊಟ್ಟೆಲಿ ಎಕ್ಸಸೈಸ್ ಮಾಡೋದ್ರಿಂದ ಇನ್ನಷ್ಟು ನಿಮಗೆ ಬಾಡಿ ಫಿಟ್ ಆ್ಯಂಡ್ ಫೈನ್ ಆಗಿ ಇರ್ತೀರಾ. ಇನ್ನು ಮ್ಯಾಮ್, ಇವಾಗ ಡಯಾಬಿಟಿಕ್ ಪೇಷಂಟ್ಗೆ ಫುಡ್ ರುಟೀನ್ ಅನ್ನೋದು ಇರುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ಬ್ರೇಕ್ಫಾಸ್ಟ್ ಅವ್ರು ಏನು ಮಾಡಬೇಕು, ಲಂಚ್ ಏನು ಮಾಡಬೇಕು, ಡಿನ್ನರ್ ಏನು ಮಾಡಬೇಕು ಅಂದರೆ ಪ್ರೀವಿಯಸ್ ಎಪಿಸೋಡ್ಸಲ್ಲೆಲ್ಲ ನಮಗೆ ಸರ್ ಹೇಳಿದ್ರು ಆದಷ್ಟು ವೆಜಿಟೇಬಲ್ಸ್ 50% ವೆಜಿಟೇಬಲ್ಸ್ ತಿನ್ನಬೇಕು ಅಂತೆಲ್ಲ ಹೇಳಿದ್ರು. ಅಪಾರ್ಟ್ ಫ್ರಮ್ ದೋಸ್ ಥಿಂಗ್ಸ್, ಡಯಾಬಿಟಿಕ್ ಪೇಷಂಟ್ ಅವರ ಬ್ರೇಕ್ಫಾಸ್ಟಲ್ಲಿ ಅವರ ಏನೇನು ಮೀಲ್ ಇರಬೇಕು, ಲಂಚಲ್ಲಿ ಏನೇನು ಇರಬೇಕು, ಏನೇನು ಇನ್ಕ್ಲೂಡ್ ಇರಬೇಕು, ಡಿನ್ನರಲ್ಲಿ ಏನೇನು ಇರಬೇಕು ಮ್ಯಾಮ್? ಜನರಲಿ ಈಗ ನನಗೆ ಮೊದಲೇ ಹೇಳ್ದಂಗೆ ಅದು ಜೀವನ ಶೈಲಿಗೆ ಸಂಬಂಧಪಟ್ಟಿರೋದ್ರಿಂದ ಆಹಾರದಲ್ಲಿ ಕೆಲವೊಂದು ಚೇಂಜಸ್ಗಳನ್ನ ಅವರು ಮಾಡ್ಕೊಳ್ಬೇಕಾಗತ್ತೆ. ಇನಿಷಿಯಲ್ ಸ್ಟೇಜಸಲ್ಲಿ ನಾವು ಜನರಲಿ ಈ ಫರ್ಮೆಂಟೆಡ್ ಫುಡ್ ಅಂತ ಹೇಳ್ತೇವೆ. ಇತ್ತೀಚೆಗೆ ಎಲ್ಲರೂ ಹೇಗೆ ಅಂದರೆ ಇಡ್ಲಿ ಅಂದರೆ ಪೇಷಂಟ್ ಫ್ರೆಂಡ್ಲಿ ಫುಡ್ ಅನ್ನೋ ಥರ ಆಗ್ಬಿಟ್ಟಿದೆ. ಆದರೆ ಆದಷ್ಟು ಈ ಫರ್ಮೆಂಟೆಡ್ ಫುಡ್ ಏನು ಹುಳಿ ಬರೆಸಿ ಮಾಡಿರ್ತೀವಿ, ಈ ಥರ ಫುಡ್ಗಳು ನಮ್ಮ ಆಯುರ್ವೇದ ಪ್ರಕಾರ ಗುರು ಆಹಾರ ಅಂತ ಹೇಳ್ತೀವಿ. ಅಂದರೆ ಅದು ಡೈಜೆಸ್ಟ್ ಆಗಲಿಕ್ಕೆ ತುಂಬ ಸಮಯ ತಗೊಳ್ಳೋದ್ರಿಂದ ಈ ಥರ ಫುಡ್ಗಳನ್ನ ಆದಷ್ಟು ನೀವು ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು. ಜನರಲಿ ಬ್ರೇಕ್ಫಾಸ್ಟಲ್ಲಿ ಏನಾಗುತ್ತೆ ಅಂದರೆ, ಸಾಮಾನ್ಯವಾಗಿ ನಮ್ಮ ಸೌತ್ ಪಾರ್ಟ್ ಆಫ್ ಇಂಡಿಯಾದಲ್ಲಿ ಇಡ್ಲಿ ದೋಸೆ ಸಾಮಾನ್ಯವಾಗಿ ಇದ್ದೇ ಇರುತ್ತೆ. ಆದಷ್ಟು ಇಡ್ಲಿ ದೋಸೆ ಫರ್ಮೆಂಟೆಡ್, ಈಗ ಉದ್ದಿನಬೇಳೆ ಹಾಕಿ ಫರ್ಮೆಂಟ್ ಮಾಡಿ ಮಾಡೋವಂಥ ದೋಸೆ ಬದಲು ನೀವು ಹೆಸರು ಕಾಳು ದೋಸೆ, ಇಲ್ಲ ಬರೀ ಪ್ಲೇನ್ ನೀರು ದೋಸೆ, ಇಲ್ಲ ಗೋಧಿ ಹಿಟ್ಟಿಂದ ಮಾಡಿರುವಂಥ ದೋಸೆ, ಈ ಥರದ್ದು ತೊಗೊಂಡ್ರೆ ತುಂಬ ಹೆಲ್ಪ್ ಆಗುತ್ತೆ. ಇದರ ಜೊತೆಗೆ ಚಟ್ನಿ, ಈ ಥರ ತೆಂಗಿನಕಾಯಲ್ಲಿ ಅಥವಾ ಕಡಲೆ ಬೀಜದಲ್ಲಿ ಮಾಡಿರೋ ಚಟ್ನಿಗಳಿಗಿನ್ನ ನೀವು ವೆಜಿಟೇಬಲ್ಸ್ನ ಇನ್ಕ್ಲೂಡ್ ಮಾಡಿದಾಗ ಏನಾಗುತ್ತೆ ಅಂದರೆ ಅಲ್ಲಿ ಅದು ತುಂಬ ಹೆಲ್ಪ್ ಆಗುತ್ತೆ. ಮತ್ತು ಅಲ್ಲಿ ಗ್ಲೈಸಮಿಕ್ ವ್ಯಾಲ್ಯೂ ಇಂಡೆಕ್ಸು ಕೂಡ ಕಡಿಮೆ ಇರೋದ್ರಿಂದ ನಿಮಗೆ ಅಲ್ಲಿ ಶುಗರು ಕೂಡ ಚೆನ್ನಾಗಿ ಕಂಟ್ರೋಲ್ ಬರುತ್ತೆ. ಅದರ ಜೊತೆಗೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ, ಈಗ ನಾನು ಹೇಳಿದೆ ನೀರು ದೋಸೆ, ಇಲ್ಲ ಹೆಸರು ಕಾಳು ದೋಸೆ, ಇಲ್ಲ ಗೋಧಿ ದೋಸೆ, ಇಲ್ಲ ಗೋಧಿ ನುಚ್ಚಿಂದು ಉಪ್ಪಿಟ್ಟು ಕೂಡ ತೊಗೊಳ್ಬೋದು, ಇಲ್ಲ ಬನ್ಸಿ ರವೆ ಉಪ್ಪಿಟ್ಟು, ಈ ಥರದನ್ನು ನೀವು ಮಾಡ್ಕೋತಾ ಹೋದಾಗ ಏನಾಗುತ್ತೆ ಅಂದರೆ ಡೆಫಿನೆಟ್ಲಿ ನಿಮಗೆ ಶುಗರು ಕಂಟ್ರೋಲಿಗೆ ಬರ್ತಾ ಹೋಗುತ್ತೆ. ಅದರ ಜೊತೆಗೆ ಮೊದಲನೇ ಪಾಯಿಂಟ್ ಏನಂದರೆ, ನಾವು ಯಾವಾಗಲೇ ಊಟ ಮಾಡಬೇಕಿದ್ರೂ ನಮಗೆ ಹಸಿವಾದಾಗ ಮಾಡಬೇಕು. ಈಗ ಏನಾಗುತ್ತೆ ಅಂದರೆ ಕೆಲವೊಬ್ಬರಿಗೆ ಹಸಿವೆ ಇರೋದಿಲ್ಲ, ಸುಮ್ಮನೆ ಫುಡ್ ತೊಗೋತಾನೆ ಇರ್ತಾರೆ. ಇಟ್ ಈಸ್ ಅ ಲೋಡ್ ಆನ್ ದ ಗಟ್ ಆ್ಯಕ್ಚುಲಿ. ಆದ್ದರಿಂದ ಫಸ್ಟ್ ಪಾಯಿಂಟ್ ನಾವು ಯಾವಾಗಲೂ ಫಾಲೋ ಮಾಡಬೇಕಿರೋದು, ನಮಗೆ ಹಸಿವಾದಾಗ ಊಟ ಮಾಡಬೇಕು. ಬ್ರೇಕ್ಫಾಸ್ಟಿಗೆ ತಿನ್ನಬೇಕಾದ್ರೂ ಈಗ ಹೇಳಿದಂಥ ಪದಾರ್ಥಗಳನ್ನ ತೊಗೊಳ್ಬೋದು, ತಿಂಡಿಗಳನ್ನ. ಅದರಲ್ಲೂ ನಿಮಗೆ ಇನ್ನೂ 1-2 ಸ್ಪೂನು ತೊಗೋಬೇಕು ಅನ್ನಿಸ್ದಾಗಲೇ ಊಟನ ನಿಲ್ಲಿಸಿದ್ರೆ ತುಂಬ ಒಳ್ಳೆಯದು. ಓಕೆ, ಸೊ ಬ್ರೇಕ್ಫಾಸ್ಟಲ್ಲಿ ನೀವು ಹೇಳೋ ಥರ ಆದಷ್ಟು ಈ ಒಂದು ಇಡ್ಲಿ ದೋಸೆ ಅಂದರೆ ಹುಳಿ ಬರುವಂಥ ಒಂದು ಪದಾರ್ಥಗಳೇನಿದೆ ಅದನ್ನು ಅವಾಯ್ಡ್ ಮಾಡಿ ಅಂತ ನೀವು ಹೇಳ್ತಿದ್ದೀರಾ. ಓಕೆ, ಸೊ ಬ್ರೇಕ್ಫಾಸ್ಟ್ ಆಯಿತು. ಲಂಚ್ಗೆ ಮ್ಯಾಮ್? ಲಂಚ್ ಅಂದಾಗ ಏನಾಗುತ್ತೆ ಅಂದರೆ, ಜನರಲಿ ಇವಾಗ ಎಲ್ಲರೂ ವರ್ಕಿಂಗ್ ಇರೋದ್ರಿಂದ ಕೆಲವೊಬ್ರು ತುಂಬ ಕಷ್ಟ ಆಗುತ್ತೆ ನನಗೆ ಫಾಲೋ ಮಾಡಲಿಕ್ಕೆ ಅಂತಲೂ ಹೇಳ್ತಾ ಇರ್ತಾರೆ ನಮ್ಮಲ್ಲಿ ಬರೋ ಅಂಥ ಪೇಷಂಟ್ಸ್ಗಳು. ಅದಕ್ಕೆ ನಾನು ಸಿಂಪಲ್, ಈಗ ಜನರಲಿ ಏನಾಗುತ್ತೆ ಅಂದರೆ, ಈಗ ನಾರ್ತ್ ಪಾರ್ಟ್ ಆಫ್ ಇಂಡಿಯಾದವ್ರು ಇದ್ದರೆ ಅವ್ರಿಗೆ ಚಪಾತಿ ಬೇಕೇ ಬೇಕು, ಚಪಾತಿ ಇಲ್ದಲೇ ಇರಲಿಕ್ಕಾಗಲ್ಲ. ಆ ಥರ ಇದ್ದಾಗ ನಾವೇನು ಹೇಳ್ತೀವಿ ಅಂದರೆ, ನೀವು ಚಪಾತಿ ತೊಗೊಳ್ಳಿ ಪರವಾಗಿಲ್ಲ, ಬಟ್ ಜವೆ ಗೋಧಿ ಅಂತ ಏನು ಬರುತ್ತೆ ಅಂದರೆ, ಈಗ ಕಪ್ಲಿ ವೀಟ್ ಅಂತ ಹೇಳ್ತಾರೆ, ಅದರದ್ದೇ ತೊಗೊಂಡಾಗ ಏನಾಗುತ್ತೆ ಅಂದರೆ 2 ಚಪಾತಿ, ಅದರ ಜೊತೆಗೆ ವೆಜಿಟೇಬಲ್ಸ್ ಜಾಸ್ತಿ ತೊಗೊಳ್ಳಿ. ಈಗ ನಮ್ಮಲ್ಲಿ ಪ್ಲೇಟ್ ಕಾನ್ಸೆಪ್ಟ್ ಅಂತ ಹೇಳ್ತೀವಿ. ಅಂದರೆ ಒಂದು ಪ್ಲೇಟ್ ಅಂದರೆ ಫಾರ್ ಎಕ್ಸಾಂಪಲ್ ಒಂದು ಪ್ಲೇಟ್ ಅಂದರೆ ಮೀಡಿಯಮ್ ಸೈಡ್, ಈಗ 9 ಸೆಂಟಿಮೀಟರ್ ಇರೋ ಅಂಥ ಒಂದು ಪ್ಲೇಟ್ ಅಂದ್ಕೊಳ್ಳಿ. ಅದರಲ್ಲಿ ಅರ್ಧ ಪ್ಲೇಟಷ್ಟು ಬೇಯಿಸಿರೋ ಅಂಥ ತರಕಾರಿ, ಅಂದರೆ ಅದು ಸ್ಟೀಮ್ ಬಾಯ್ಲ್ಡಾರು ಆಗಿರ್ಬೋದು, ಇಲ್ಲ ನೀವು ಪಲ್ಯ ಥರನಾದರೂ ಮಾಡ್ಬೋದು, ಈ ಥರದ ತರಕಾರಿಗಳನ್ನು ಯೂಸ್ ಮಾಡಿ. ಇನ್ನು ಕಾಲು ಭಾಗದಲ್ಲಿ 2 ಚಪಾತಿ, ಅದು ಎಣ್ಣೆ ಹಾಕ್ದಲೇ ಮಾಡಿದ್ರೆ ತುಂಬ ಒಳ್ಳೆಯದು. ಅದರಲ್ಲೂ ಜವೆ ಗೋಧಿ ಚಪಾತಿ ಯೂಸ್ ಮಾಡಿದ್ರೆ ಒಳ್ಳೆಯದು. ಇಲ್ಲ ನಾನು ಸೌತ್ ಪಾರ್ಟ್ ಆಫ್ ಇಂಡಿಯಾದಲ್ಲಿರೋದು, ನಮಗೆ ರೈಸ್ ಇರಲೇಬೇಕು ಅಂದರೆ ನೀವು ವೈಟ್ ರೈಸ್ ಬದಲು ರಾಜ್ಮುಡಿ ರೈಸು, ಮಟ್ಟ ರೈಸು, ಈ ಥರ ಕೆಂಪು ಅಕ್ಕಿ ಬರುತ್ತೆ, ಅದನ್ನು ಯೂಸ್ ಮಾಡಿ. ಬಟ್ ತಟ್ಟೆಯಲ್ಲಿ ಕಾಲು ಭಾಗ ಅಷ್ಟೇ, ನೀವು 25% ಅಷ್ಟೇ ರೈಸ್ ಇಟ್ಕೊಂಡ್ರೆ ಒಳ್ಳೆಯದು. ಇನ್ನು 25% ದಾಲ್, ಈಗ ಮಸೂರು ದಾಲ್, ಮೈಸೂರು ಬೇಳೆ ಅಂತಾರೆ, ಇಲ್ಲ ತೊಗರಿ ಬೇಳೆ, ಇಲ್ಲ ಯಾವುದಾದ್ರೂ ಒಂದು ಕಾಳು ಪಲ್ಯ, ಹೆಸರು ಕಾಳು, ಇಲ್ಲ ಹುರುಳಿಕಾಳು, ಅಲಸಂದಿ, ಈ ಥರದ್ದು ಯಾವುದಾದ್ರೂ ಒಂದು ಕಾಳು ಪಲ್ಯನ ತೊಗೊಂಡಾಗ ಏನಾಗುತ್ತೆ ಅಂದರೆ ಇಟ್ಸ್ ಅ ಬ್ಯಾಲೆನ್ಸ್ ಡಯಟ್. ಮತ್ತು ಈಗ ಸಬ್ಜಿ ಏನಾದರೂ ಮಾಡಬೇಕಾದ್ರೆ, ಪಲ್ಯಗಳೇನಾದರೂ ಮಾಡಬೇಕಾದ್ರೆ ಆದಷ್ಟು ಎಣ್ಣೆ ಬದಲು ನೀವು A2 ತುಪ್ಪ ಅಂತ ಹೇಳ್ತೀವಿ, ನಾಟಿ ಹಸುವಿನ ತುಪ್ಪ, ಈಗ ನಮ್ಮ ದೇಸಿ ಆಕಳು ತುಪ್ಪನ ಯೂಸ್ ಮಾಡಿ ಮಾಡಿದಾಗ ಏನಾಗುತ್ತೆ ಅಂದರೆ ನಮಗೆ ಅಲ್ಲಿ ಕಾರ್ಬೋಹೈಡ್ರೇಟ್ಸ್ ಆಯಿತು, ಪ್ರೋಟೀನ್ಸ್ ಆಯಿತು, ಫ್ಯಾಟ್ ಆಯಿತು, ಬ್ಯಾಲೆನ್ಸ್ಡಾಗಿ ಸಿಗೋದ್ರಿಂದ ನಿಮ್ಮ ಶುಗರ್ ಲೆವೆಲ್ನ ಕಂಟ್ರೋಲಲ್ಲಿ ಇಡಲಿಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಓಕೆ,
ಸೊ ಬ್ರೇಕ್ಫಾಸ್ಟ್ ಆಯ್ತು, ಲಂಚ್ ಆಯ್ತು, ಇನ್ನು ಡಿನ್ನರು ಮ್ಯಾಮ್ ಸಿಮಿಲರ್ ಡಯಟ್ ಫಾಲೋ ಮಾಡ್ಬೇಕಾಗತ್ತಾ ಅಥವಾ ಹೆಂಗೆ? ಆದಷ್ಟು ಡಿನ್ನರ್ ಇವಾಗ ಏನಾಗಿದೆ ಅಂದ್ರೆ ನಮ್ಮ ಹಿರಿಯರೆಲ್ಲ ಈಗ ನಮ್ಮ ತಾತ ಅಜ್ಜಿ ಕಾಲದಲ್ಲೆಲ್ಲ ಸೂರ್ಯಾಸ್ತದ ಒಳಗಡೆನೆ ಊಟ ಮಾಡ್ಬಿಡ್ತಾ ಇದ್ರು. 6 ಗಂಟೆ 6:30 ಒಳಗೆಲ್ಲ ಊಟ ಮಾಡ್ಬಿಡ್ತಿದ್ರು. ಇವಾಗ ನಮ್ಮ ಲೈಫ್ ಸ್ಟೈಲ್ ಒತ್ತಡದ ಬದುಕಲ್ಲಿ ಏನಾಗ್ತಿದೆ ಅಂದ್ರೆ 9:30 10 ಗಂಟೆ, ಕೆಲವೊಬ್ರಂತೂ 11 12 ಊಟ ಆಗ್ತಾ ಇದೆ. ದಯವಿಟ್ಟು ಈ ತಪ್ಪನ್ನು ಮಾಡಬೇಡಿ. ಯಾಕೆ ಅಂದ್ರೆ ನಮ್ಮ ಡೇ ಎಂಡ್ಸ್ ಆಗ್ತಾ ಹೋದಂಗೆ ಏನಾಗುತ್ತೆ ಅಂದರೆ ನಮ್ಮ ಬಾಡಿನಲ್ಲೂ ಕೂಡ ಗಟ್ಟಲ್ಲಿ ಎನ್ಸೈಮ್ ಸೆಕ್ರೀಷನ್ಸು ಕೂಡ ಕಡಿಮೆ ಇರುತ್ತೆ. ಅದರಿಂದ ನೀವು ಆ ಟೈಮಲ್ಲಿ ಬಂದು ಹೆವಿ ಫುಡ್ಡು ತೊಗೊಂಡಾಗ ಏನಾಗುತ್ತೆ ಅಂದರೆ ಅಲ್ಲಿ ಸರಿಯಾಗಿ ಅದು ಮೆಟಬಲೈಸ್ ಆಗಲ್ಲ, ಡೈಜೆಸ್ಟ್ ಆಗಲ್ಲ. ಅದರಿಂದ ಏನಾಗುತ್ತೆ ಅಂದರೆ ನಿಮ್ಮ ಬೆಳಗಿನ ಫಾಸ್ಟಿಂಗ್ ಶುಗರು ಸ್ಪೈಕ್ ಆಗೋ ಚಾನ್ಸಸ್ಸು ಇರುತ್ತೆ. ಆದ್ದರಿಂದ ನಿಮ್ಮ ಊಟ, ರಾತ್ರಿ ಊಟ ಆದಷ್ಟು ಒಂದು 7 ಗಂಟೆ 7:30 ಒಳಗಡೆ ಮುಗಿಸಿದ್ರೆ ತುಂಬ ಉತ್ತಮ. ಅಲ್ಲೂ ಕೂಡ ಈ ಪ್ಲೇಟ್ ಕಾನ್ಸೆಪ್ಟನ್ನ ಫಾಲೋ ಮಾಡಿದ್ರೆ ತುಂಬ ಒಳ್ಳೆಯದು. ಇಲ್ಲ ನೀವು ತುಂಬ ದಪ್ಪಾಗಿದ್ದೀರಾ, ಡಯಾಬಿಟಿಕ್ ಇದ್ದೀರಾ ಅಂದರೆ ಬೇಕಾದ್ರೆ ಕೆಲವೊಂದು ಮಿಲೆಟ್ಸ್ಗಳನ್ನ ಯೂಸ್ ಮಾಡ್ಬೋದು. ಅಂದರೆ ನವಣೆ ಇರ್ಬೋದು, ಇಲ್ಲ ಸಾಮೆ, ಈ ಥರದ್ದನ್ನು ಯೂಸ್ ಮಾಡಿ. ಇಲ್ಲ ನೀವು ತುಂಬ ಲೀನ್ ಪರ್ಸನಾಲಿಟಿ ಇದ್ದೀರಾ, ಸಣ್ಣ ಇದ್ದೀರಾ ಅಂದಾಗ ಆದಷ್ಟು ಮಿಲೆಟ್ಸ್ ಬೇಡ. ಅದರ ಬದಲು ನೀವು ಈಗ ರವೆ ಗೋಧಿ ಚಪಾತಿ, ಇಲ್ಲಾಂದರೆ ಗೋಧಿ ನುಚ್ಚನ್ನೇ ರೈಸ್ ಥರ ಯೂಸ್ ಮಾಡ್ಬೋದು. ಇಲ್ಲ ನಿಮ್ಮ ರೆಡ್ ರೈಸನ್ನೇ ಒಂದು 25% ಯೂಸ್ ಮಾಡ್ಬೋದು. ಬಟ್ ರಾತ್ರಿ ಊಟ ಆದಷ್ಟು 7:30 ಒಳಗಡೆ ಇದ್ದರೆ ತುಂಬ ಉತ್ತಮ. ಓಕೆ, ಸೊ ಮ್ಯಾಮ್ ಹೇಳೋ ಥರ ಡಯಾಬಿಟಿಕ್ ಪೇಷಂಟ್ಸ್ ಎಸ್ಪೆಷಲಿ ಅವರು ಆದಷ್ಟು ಬೇಗ ಊಟ ಮಾಡಿದ್ರೆ ತುಂಬ ಒಳ್ಳೆಯದು. ಯಾಕಂದರೆ ಈಗಿನ ಒಂದು ಲೈಫ್ ಸ್ಟೈಲ್ ಹಾಗೆ ಜನ್ರೇಷನ್ ಹೆಂಗೆ ಆಗೋಗಿದೆ ಅಂದರೆ ಲೈಫ್ ಸ್ಟೈಲು ಮತ್ತು ಆಫೀಸ್ ಪ್ರೆಷರ್ ಅಥವಾ ವಾಟ್ ಎವರ್ ಇಟ್ ಮೇ ಬಿ, ಒಂದು 9:30 10 ಗಂಟೆ ಆದರೂ ಕೆಲವೊಬ್ರು ಊಟ ಮಾಡಿರಲ್ಲ. ಸೊ ಮ್ಯಾಕ್ಸಿಮಮ್ ಒಂದು 7 7:30 8 ಜಾಸ್ತಿ, ಅದಕ್ಕಿಂತ ಜಾಸ್ತಿ ಹೋಗಬೇಡಿ. ಅಂದರೆ ಡಯಾಬಿಟಿಕ್ ಪೇಷಂಟ್ ಅಂತ ಅಲ್ಲ, ರೆಗ್ಯುಲರ್ ಯಾರೆಲ್ಲ ಆರಾಮಾಗಿದ್ರೆ ನೀವು ಕೂಡ ಈ ಒಂದು ರೂಟೀನ್ ಅಂದರೆ ಟೈಮಿಂಗ್ ಏನಿದೆ ಇದನ್ನು ಫಾಲೋ ಮಾಡಿದ್ರೆ ತುಂಬ ಉತ್ತಮವಾಗಿ ಇರೋದು. ಇನ್ನು ಮ್ಯಾಮ್ ಇವಾಗ ಡಯಾಬಿಟಿಕ್ ಪೇಷಂಟ್ಸ್ ಏನ್ ಮಾಡ್ತಾರೆ ಅಂದ್ರೆ ಯೂಶಲಿ ರೀಸೆಂಟ್ ಎಪಿಸೋಡ್ ಅಲ್ಲಿ ನಮ್ಗೆ ಪ್ರಶಾಂತ್ ಸರ್ ಹೇಳಿದ್ರು ಲೈಕ್ ಮಾರ್ನಿಂಗ್ ವಾಕ್ ತುಂಬಾನೇ ಉಪಯೋಗ ಆಗುತ್ತೆ. ಅಪಾರ್ಟ್ ಫ್ರಮ್ ಈವ್ನಿಂಗ್ ವಾಕ್ ಹೋಗ್ಲಿ, ಬಟ್ ಈವ್ನಿಂಗ್ ವಾಕ್ಗಿಂತ ಮಾರ್ನಿಂಗ್ ವಾಕ್ ತುಂಬಾನೇ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡುತ್ತೆ ಅಂತ ಹೇಳಿದ್ರು. ಸೊ ಅದ್ರ ಬಗ್ಗೆ ನೀವೇನ್ ಹೇಳ್ತಾರೆ? ಡಯಾಬಿಟಿಕ್ ಪೇಷಂಟ್ ಈವ್ನಿಂಗ್ ಮಾರ್ನಿಂಗ್ ವಾಕ್ ಯಾವ್ದು ನೀವು ಜಾಸ್ತಿ ಪ್ರಾಮುಖ್ಯತೆ ಕೊಡ್ತೀರಾ? ಈಗ ನಮ್ಮಲ್ಲಿ ಕೆಲವೊಂದು ಡಯಾಬಿಟೀಸ್ ಅಂದಾಗ ನಾನು ಮೊದಲೇ ಹೇಳ್ದಂಗೆ ಜೀವನ ಶೈಲಿ ಅಂದಾಗ ಜನರಲಿ ಈಗ ನಮ್ಮಲ್ಲಿ ತುಂಬ ಜನ ಬೆಳಿಗ್ಗೆ ಎದ್ದೇಳೋದು ಕೂಡ ತುಂಬ ಲೇಟೇ. ಅಂದರೆ ಅವ್ರಿಗೆ ಬೆಳಗ್ಗೆ ಆಗೋದು 9 ಗಂಟೆಗೆ 10 ಗಂಟೆಗೂ ಆಗುತ್ತೆ. ದಟ್ ಈಸ್ ಆಲ್ಸೋ ರಾಂಗ್ ಆ್ಯಕ್ಚುಲಿ. ನಮ್ಮ ಆಯುರ್ವೇದದಲ್ಲಿ ಹೇಳ್ತಾರೆ ಬ್ರಾಹ್ಮಿ ಮುಹೂರ್ತೆ ಉತ್ತಿಷ್ಠೆ ಅಂತ ಹೇಳ್ತಾರೆ. ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳಿ ಅಂತ ಹೇಳ್ತಾರೆ. ಅದು ಎಲ್ರಿಗೂ ಅಂತಲ್ಲ. ಈಗ ಬ್ರಾಹ್ಮಿ ಮುಹೂರ್ತ ಅಂದರೆ 3 ಗಂಟೆಯಿಂದ 5 ಗಂಟೆ ಅಂತ ಹೇಳಿ ತೊಗೋತೀವಿ. 3 ಗಂಟೆಗೆ ಎದ್ದೇಳಲಿಕ್ಕಾಗಲ್ಲ. ಬಟ್ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳ್ಬೇಕು ಅಂದರೆ ಕೆಲವೊಂದು ಪ್ಯಾರಾಮೀಟರ್ಸು ನೋಡ್ತೀವಿ. ಅಂದರೆ ನಿಮ್ಮ ರಾತ್ರಿ ಊಟ ಮಾಡಿರೋ ಅಂಥ ಫುಡ್ಡು ಜೀರ್ಣ ಆದಮೇಲೆ ನೀವು ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳ್ಬೇಕು. ಈಗಿನ ಲೆಕ್ಕಕ್ಕೆ ತೊಗೊಂಡಾಗ ನೀವು 5 to 6:30 ಒಳಗಡೆ ತುಂಬ ಎದ್ರೆ ಒಳ್ಳೆಯದು. ಅದು ತುಂಬ ಹೆಲ್ಪ್ ಆಗುತ್ತೆ. ಯಾಕೆಂದರೆ ಆ ಟೈಮಲ್ಲಿ ನಮ್ಮಲ್ಲಿ ಹೇಳ್ತೀವಿ ಕಫಕಾಲ ಅಂತ ಹೇಳ್ತೀವಿ. ಅಂದರೆ ಈ ಟೈಮಿಂಗ್ಸ್ ಏನು 3 ರಿಂದ 6 ಗಂಟೆ ಇರುತ್ತಲ್ಲ, ಅದು ಕಫಕಾಲ ಅಂತ ಹೇಳ್ತೀವಿ. ಆ ಕಫಕಾಲದಲ್ಲಿ ನಾವು ಎಕ್ಸಸೈಸ್ ಮಾಡಿದಾಗ ಡೆಫಿನೆಟ್ಲಿ ಅಲ್ಲಿ ಎನರ್ಜಿ ಲೆವೆಲು ಜಾಸ್ತಿ ಇರುತ್ತೆ. ಅದು ಒಂದು ಪ್ಲಸ್ ಪಾಯಿಂಟ್ ಆಗುತ್ತೆ. ಪ್ಲಸ್ ನಮ್ಮ ಈವ್ನಿಂಗಲ್ಲಿ ಈವ್ನಿಂಗಲ್ಲಿ ಈಗ 5 to 6 ಏನು ವಾಕ್ ಹೋಗ್ತಾರೆ, ಆ ಟೈಮಲ್ಲಿ ವಾತಕಾಲ ಅಂತ ಹೇಳ್ತೀವಿ. ಅಂದರೆ ವಾತ ಪ್ರಿಡಾಮಿನೆನ್ಸು ಬಾಡಿನಲ್ಲಿ ಜಾಸ್ತಿ ಇರುತ್ತೆ. ಆ ಟೈಮಲ್ಲಿ ನೀವು ಮೋರ್ ಆಫ್ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಿದಾಗ ಏನಾಗುತ್ತೆ ಅಂದರೆ ಸ್ವಲ್ಪ ಎನರ್ಜಿ ಲಾಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಮತ್ತು ವಾತ ಜಾಸ್ತಿ ಆದಾಗ ಏನಾಗುತ್ತೆ ಅಂದರೆ ವೀಕ್ನೆಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಅದಕ್ಕೆ ಆದಷ್ಟು ನೀವು ಬೆಳಗಿನ ಜಾವದಲ್ಲಿ ಕಫಕಾಲದಲ್ಲಿ ವಾಕಿಂಗ್ ಮಾಡಿದ್ರೆ ತುಂಬ ಹೆಲ್ಪ್ ಆಗುತ್ತೆ. ಅದ್ರ ಜೊತೆಗೆ ನಾನು ಹೇಳಿದ್ನಲ್ಲ, ಖಾಲಿ ಹೊಟ್ಟೆನಲ್ಲಿ ಯಾವಾಗಲೂ ವಾಕಿಂಗ್ ಮಾಡೋದ್ರಿಂದ ನಮ್ಮ ಮೆಟಬಾಲಿಕ್ ರೇಟ್ ಇಂಪ್ರೂವ್ ಆಗೋದ್ರಿಂದ ಅಲ್ಲಿ ಏನು ಸೆಲ್ಯುಲಾರ್ ಲೆವೆಲಲ್ಲಿ ಇನ್ಫ್ಲಮೇಷನ್ ಇರುತ್ತೆ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಸೆಲ್ಯುಲಾರ್ ಲೆವೆಲಲ್ಲಿ ಇನ್ಫ್ಲಮೇಷನ್ ಕಡಿಮೆ ಆದಂಗೆ ಏನಾಗುತ್ತೆ ಅಂದರೆ ಸೆಲ್ಲಲ್ಲಿರುವಂಥ ಇನ್ಸುಲಿನ್ ರೆಸಿಸ್ಟೆನ್ಸು ಕೂಡ ನಿಮಗೆ ಕಡಿಮೆ ಆಗ್ತಾ ಹೋಗುತ್ತೆ. ಆದ್ದರಿಂದ ಡಯಾಬಿಟಿಕ್ ಪೇಷಂಟ್ಸಲ್ಲಿ ಇದು ತುಂಬ ಹೆಲ್ಪ್ ಆಗುತ್ತೆ. ಇನ್ನು ಜನರಲ್ಲೂ ಕೂಡ ಮಾರ್ನಿಂಗ್ ವಾಕ್ ಈಸ್ ಬೆಸ್ಟ್. ಯಾಕೆಂದರೆ ಈವನ್ ಸಾಮಾನ್ಯ ಜನರಲ್ಲೂ ಕೂಡ ನೀವು ಮಾರ್ನಿಂಗ್ ವಾಕ್ ಮಾಡಿದ್ರೆ ತುಂಬ ಬಹು ಉಪಯುಕ್ತ ಈವ್ನಿಂಗ್ ವಾಕ್ಗಿನ್ನ. ಓಕೆ, ಸೊ ಮ್ಯಾಮ್ ಕೂಡ ಹೇಳಿದ್ರು ಈವ್ನಿಂಗ್ ವಾಕ್ ಮಾಡೋದಕ್ಕಿಂತ ಬೆಳಗಿನ ಜಾವ ಈ ಒಂದು ವಾಕ್ ಅಂತ ನಾವೇನು ಕರಿತೀವಿ, ಆ ಒಂದು ವಾಕ್ ಮಾಡಿದ್ರೆ ನಿಮ್ಮ ಲೈಫ್ ಸ್ಟೈಲ್ ಇನ್ನಷ್ಟು ಚೇಂಜ್ ಆಗುತ್ತೆ ಆ್ಯಂಡ್ ಇನ್ನೂ ಹೆಲ್ದಿ ಆಗಿರ್ತೀರಾ ಅಂತ ಹೇಳಿದ್ರು. ಇನ್ನು ಇವಾಗ ಎಸ್ಪೆಷಲಿ ಡಯಾಬಿಟಿಕ್ ಪೇಷಂಟ್ ಕೆಲವೊಬ್ರು ನಾನ್ ವೆಜ್ ಸೇವನೆ ಮಾಡ್ತಾರೆ, ಅದ್ರ ಜೊತೆಗೆ ದಿನ ಆಲ್ಕೋಹಾಲ್ ಕುಡಿತಾರೆ. ಅದ್ರ ಬಗ್ಗೆ ನೀವೇನು ಹೇಳ್ತೀರಾ? ಜನರಲಿ ತುಂಬ ಜನ ನಮ್ಮಲ್ಲಿ ಬರೋರು ಕೇಳ್ತಾರೆ ನಾನ್ ವೆಜ್ ಬಿಡಬೇಕಾ. ಅದು ಒಂದು ದೊಡ್ಡ ಯಕ್ಷ ಪ್ರಶ್ನೆ ನಮಗೆ ಡಾಕ್ಟ್ರುಗಳಿಗೆ. ಯಾಕೆಂದರೆ ಇತ್ತೀಚಿನ ಜನಗಳಲ್ಲಿ ನಾನ್ ವೆಜ್ ಇಲ್ದಲೇ ಇರೋದೇ ಇಲ್ಲ ಅನ್ನೋ ಥರ ಆಗ್ಬಿಟ್ಟಿದೆ.
ಬಟ್ ಏನಂದರೆ ಇದು ಡಯಾಬಿಟಿಕ್ಕು ಮೆಟಬಾಲಿಕ್ ಡಿಸಾರ್ಡರ್ ಅಂತ ನಾನು ಮುಂಚೆನೇ ಹೇಳಿದ್ದೀನಿ. ಅಂದರೆ ನಾವೇನು ತಗೋತಾ ಇದ್ದೀವಿ ಫುಡ್ಡು ಅದು ಸರಿಯಾಗಿ ಅಬ್ಸರ್ವ್ ಆಗದಲ್ಲೇ ಅಲ್ಲಿ ತೊಂದರೆ ಆಗ್ತಾ ಇರೋವಂಥದ್ದು. ಅಂದರೆ ಇವಾಗ ಏನಾಗುತ್ತೆ ಅಂದರೆ ಈಗ ನಾವು ಯಾವುದೋ ಒಂದು ಪದಾರ್ಥ, ಈಗ ನಾನ್ ವೆಜ್ಜೇ ಅಂದ್ಕೊಳ್ಳಿ, ಇದು ತೊಗೊಂಡಾಗ ಏನಾಗುತ್ತೆ ಅಂದರೆ ಇಟ್ಸ್ ಗುರು ಆಹಾರ. ಇದು ಏನಿಲ್ಲ ಅಂದರೂ 4ರಿಂದ 5 ಅವರ್ ಆದರೂ ಬೇಕು ಡೈಜೆಸ್ಟ್ ಆಗಲಿಕ್ಕೆ. ಈ ಡೈಜೆಸ್ಟ್ ಆಗಬೇಕಾದ್ರೆ ನಮಗೆ ಅಲ್ಲಿ ಅಷ್ಟು ಎಂಜೈಮ್ ಸೆಕ್ರೀಷನ್ ಇಲ್ಲ, ಮತ್ತು ಲಿವರಲ್ಲಿ ಫಂಕ್ಷನ್ ಅಷ್ಟು ಚೆನ್ನಾಗಿ ಆಗ್ತಿಲ್ಲ ಅಂದಾಗ ಏನಾಗುತ್ತೆ ಅಂದರೆ ಮತ್ತೆ ಅಲ್ಲಿ ಕೊಲೆಸ್ಟ್ರಾಲಲ್ಲಿ ವೇರಿಯೇಷನ್ಸ್ ಆಗ್ಬೋದು, ಮತ್ತು ಸೆಲ್ಯುಲರ್ ಲೆವೆಲಲ್ಲಿ ರೆಸಿಸ್ಟೆನ್ಸು ಜಾಸ್ತಿ ಆಗ್ಬೋದು. ಅದರಿಂದ ಮತ್ತೆ ಶುಗರಲ್ಲಿ ಸ್ಪೈಕ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನೀವೇನಾದ್ರು ನಾನ್ ವೆಜಿಟೇರಿಯನ್ಸ್ ಇದ್ದರೆ, ಅದರಲ್ಲೂ ಕೂಡ ಡಯಾಬಿಟಿಕ್ ಇದ್ದೀರಾ ಅಂದರೆ ಆದಷ್ಟು ವಾರದಲ್ಲಿ ಒಮ್ಮೆ ಅಥವಾ 2 ಬಾರಿ ನೀವು ನಾನ್ ವೆಜ್ ತೊಗೊಂಡ್ರೆ ಎನಫು. ಅದರಲ್ಲೂ ಸ್ವಲ್ಪ ಈ ಗ್ರಿಲ್ಡ್ ಅಂತ ಏನು ಹೇಳ್ತೀವಲ್ಲ, ಜಸ್ಟ್ ಈಗ ಫುಲ್ಲಿ ಬಾಯ್ಲ್ಡ್ ಆದ್ರೂ ತೊಗೊಳ್ಳಿ, ಇಲ್ಲ ಗ್ರಿಲ್ಡ್ ಅಂದರೆ ಹಾಗೆ ಸುಟ್ಟಿ ತಿನ್ನೋ ಅಂಥರದ್ದು, ಆ ಥರದ್ದು ತೊಗೊಂಡ್ರೆ ಒಳ್ಳೆಯದು. ಅದರಲ್ಲೂ ಇತ್ತೀಚೆಗೆ ಏನಾಗಿದೆ ಅಂದರೆ ನಾನ್ ವೆಜ್ ಅಂದ್ಕೊಳ್ಳೆ ಎಲ್ಲ ಪ್ರಾಸೆಸ್ಡ್ ಫುಡ್ಡು. ಈಗ ಚಿಕನ್ ಆಯಿತು, ಮುಂಚೆ ಎಲ್ಲ ನಾಟಿ ಕೋಳಿ ಸಿಗ್ತಾ ಇತ್ತು. ಈ ಒಂದು ಕೋಳಿ ಆವಾಗ 1 kg 1.5 kg ಆಗಬೇಕು ಅಂದರೆ ಮಿನಿಮಮ್ ಒಂದು 45ರಿಂದ 60 ದಿನ ಬೇಕಿತ್ತು. ಇವಾಗ ಏನಾಗಿದೆ ಅಂದರೆ ಪ್ರಾಸೆಸ್ಡ್ ಫುಡ್ಡಿಂದ ಒಂದು ಕೋಳಿ ಮ್ಯಾಕ್ಸಿಮಮ್ ಒಂದು 10 ದಿನದಲ್ಲೂ 1 kg 1.5 kgನೂ ಆಗಿಬಿಡುತ್ತೆ. ಈ ಥರದ್ದು ಬಾಯ್ಲರ್ ಚಿಕನ್ ಈ ಥರದ್ದು ತೊಗೊಳೋದ್ರಿಂದ ಏನಾಗುತ್ತೆ ಅಂದರೆ, ಮತ್ತು ಕೆಲವೊಂದು ಪ್ರಾಸೆಸ್ಡಲ್ಲಿ ಏನಾಗುತ್ತೆ ಅಂದರೆ ಈಗ ಸೈಜು ಚೆನ್ನಾಗಿ ಬರಲಿ ಅಂತೇಳಿ ಹಾರ್ಮೋನ್ಸ್ ಕೂಡ ಇಂಜೆಕ್ಟ್ ಮಾಡಿ ಮಾಡುವಂಥ ಪರಿಸ್ಥಿತಿ ಆಗಿರೋದ್ರಿಂದ ಆ ಥರದ್ದನ್ನು ನಾವು ಸೇವನೆ ಮಾಡಿದಾಗ ಡೆಫಿನೆಟ್ಲಿ ನಮಗೆ ಅದರದೇ ಭಾವಗಳು ಕೂಡ ಬರ್ತಾ ಹೋಗುತ್ತೆ. ಅಂದರೆ ಅದು ಗುರು ಆಗುತ್ತೆ, ಪ್ಲಸ್ ಹಾರ್ಮೋನಲ್ಲಿ ಇಂಡ್ಯೂಸ್ ಇದ್ದಾಗಿಂದ ತೊಂದರೆ ಆಗುತ್ತೆ. ಮತ್ತು ಅಲ್ಲಿ ಅಬ್ಸರ್ಪ್ಷನ್ ಆಲ್ರೆಡಿ ಡಯಾಬಿಟಿಕ್ ಪೇಷಂಟ್ಸಲ್ಲಿ ಕಡಿಮೆ ಇದ್ದಾಗ ಈ ಥರ ಫುಡ್ ತೊಗೊಂಡಾಗ ಅದು ಇನ್ನೂ ಇನ್ಸುಲಿನ್ ರೆಸಿಸ್ಟೆನ್ಸ್ನ ಸೆಲ್ಲಲ್ಲಿ ಜಾಸ್ತಿ ಮಾಡುವಂಥದ್ದು ಆಗುತ್ತೆ. ಅದರಿಂದ ಆದಷ್ಟು ನೀವು ನಾನ್ ವೆಜ್ ತೊಗೊಳ್ಳೋದಿದ್ರೆ ನಾಟಿ ಚಿಕನ್ನು ಇಲ್ಲ ಮಟನಲ್ಲೂ ಕೂಡ ತೊಗೊಂಡ್ರೂ ಕಂಪ್ಲೀಟ್ಲಿ ಬಾಯ್ಲ್ಡು, ಇಲ್ಲ ಫಿಶ್, ನೀವೀಗ ಕೋಸ್ಟಲ್ ಏರಿಯಾದಲ್ಲಿದ್ದೀರಾ ಅಂದರೆ ಫ್ರೆಶ್ ಫಿಶನ್ನು ಆದಷ್ಟು ಗ್ರಿಲ್ಡ್ ಫಾರ್ಮಲ್ಲಿ ತೊಗೊಂಡ್ರೆ ತುಂಬ ಉತ್ತಮ. ಅದರಲ್ಲೂ ಮಧ್ಯಾಹ್ನ ಊಟಕ್ಕೆ ಸೇವನೆ ಮಾಡಿದ್ರೆ ಒಳ್ಳೆಯದು. ಅದರಲ್ಲೂ ಜನರಲಿ ವಾರದಲ್ಲಿ ಒಮ್ಮೆ ಅಥವಾ 2 ಬಾರಿ ಸೇವನೆ ಮಾಡಿದ್ರೆ ತುಂಬ ಒಳ್ಳೆಯದು. ಓಕೆ, ಇನ್ನು ಮ್ಯಾಮ್ ನಾನ್ ವೆಜಿಟೇರಿಯನ್ ಆಯಿತು, ಆಲ್ಕೋಹಾಲ್ ಕೆಲವೊಬ್ಬರು ಎವ್ರಿ ಡೇ ಆಲ್ಕೋಹಾಲ್ ಕುಡಿತಾರೆ, ಸೊ ಡ್ರಿಂಕ್ಸ್ ಮಾಡ್ತಾರೆ, ಅದ್ರ ಬಗ್ಗೆ ನೀವೇನು ಹೇಳ್ತೀರಾ? ಜನರಲಿ ನಾನ್ ವೆಜ್ ಥರನೇ ಆಲ್ಕೋಹಾಲು ನಮಗೊಂದು ಸಮಸ್ಯೆನೇ. ನಾನು ಆಲ್ಕೋಹಾಲ್ ಮಾತ್ರ ಬಿಡಲಿಕ್ಕೆ ಆಗಲ್ಲ ಅಂತ ಹೇಳ್ತಾರೆ. ಈಗ ಆಲ್ಕೋಹಾಲನ್ನು ರೆಗ್ಯುಲರಾಗಿ ಸೇವನೆ ಮಾಡ್ತಾ ಹೋದಾಗ ಏನಾಗುತ್ತೆ ಅಂದರೆ ಲಿವರಲ್ಲಿ ಡೆಫಿನೆಟ್ಲಿ ಚೇಂಜಸ್ ಆಗ್ತಾ ಹೋಗುತ್ತೆ. ಅಂದರೆ ಫ್ಯಾಟಿ ಲಿವರ್ ಆಗ್ತಾ ಹೋಗುತ್ತೆ. ಅಂದರೆ ಏನು ಫುಡ್ಡಲ್ಲಿ ಬಂದಂಥದ್ದು ಮೋಸ್ಟ್ ಆಫ್ ದ ಥಿಂಗ್ಸ್ ಈಸ್ ಕನ್ವರ್ಟಿಂಗ್ ಆ್ಯಸ್ ಎ ಫ್ಯಾಟ್ ಅಂತ ಆಗಿ ಅಲ್ಲಿ ಲಿವರಲ್ಲಿ ಸ್ಟೋರ್ ಆಗ್ತಾ ಹೋಗುತ್ತೆ. ಇದರಲ್ಲಿ ಆಲ್ಕೋಹಾಲ್ ಸೇವನೆ ಮಾಡೋದ್ರಿಂದ ಅಲ್ಲಿ ಫ್ಯಾಟ್ ಸ್ಟೋರ್ ಜಾಸ್ತಿ ಆದಂಗೆ ಲಿವರ್ ಫ್ಯಾಟಿ ಲಿವರ್, ಈಗ ನೀವು ಕೇಳಿರ್ಬೋದು ಗ್ರೇಡ್ 1 ಫ್ಯಾಟಿ ಲಿವರ್, ಗ್ರೇಡ್ 2 ಫ್ಯಾಟಿ ಲಿವರ್ ಅಂತ ಹೇಳ್ತಾ ಇರ್ತಾರೆ. ಇದು ಆಲ್ಕೋಹಾಲಿಂದ ಆಗುವಂಥ ಸಮಸ್ಯೆ. ಈ ಥರ ಫ್ಯಾಟ್ ಕೂಡ ಜಾಸ್ತಿ ಆದಂಗೆ ಟ್ರೈಗ್ಲಿಸರೈಡ್ ಲೆವೆಲ್ಸು ಮತ್ತು ನಮ್ಮ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಂಗೆ ಸೆಲ್ಲರ್ ಲೆವೆಲಲ್ಲಿ ಅಂದರೆ ಪ್ಯಾಂಕ್ರಿಯಾಸ್ ಲೆವೆಲಲ್ಲಿ ಇನ್ಸುಲಿನಲ್ಲೂ ಕೂಡ ವ್ಯತ್ಯಾಸ ಆಗೋ ಚಾನ್ಸಸ್ ಇರುತ್ತೆ. ಮತ್ತು ಸೆಲ್ಲರ್ ಲೆವೆಲಲ್ಲಿ ಅಂದರೆ ಇನ್ಸುಲಿನ್ ರೆಸಿಸ್ಟೆನ್ಸು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಇದರಿಂದ ಆಲ್ಕೋಹಾಲ್ ಸೇವನೆ ಮಾಡಿದಾಗ ಏನಾಗುತ್ತೆ ಅಂದರೆ ನಿಮ್ಮ ಡಯಾಬಿಟೀಸಲ್ಲಿ ವ್ಯತ್ಯಾಸ ಆಗುವಂಥ ಚಾನ್ಸಸ್ ಇರುತ್ತೆ. ಅದರ ಜೊತೆಗೆ ಲಿವರು ಕೂಡ ಹಾಳಾಗ್ತಾ ಹೋಗುತ್ತೆ. ಇನ್ನು ಲಿವರ್ ಸಿರೋಸಿಸು, ಲಿವರ್ ಡ್ಯಾಮೇಜ್ ಆಯ್ತಂದರೆ ಇಲ್ಲಿ ಶುಗರಲ್ಲೂ ಕಂಟ್ರೋಲ್ ಬರಲ್ಲ. ಯು ಬಿಕಮ್ ಎ ಪರ್ಮನೆಂಟ್ ಒಂದು ಪೇಷಂಟ್ ಥರನೇ ಆಗ್ಬಿಡ್ತೀರಾ. ಹೋಗ್ತಾ ಕಾಂಪ್ಲಿಕೇಶನ್ಸ್ಗಳು ಆಗ್ಬೋದು. ಈ ಕಡೆ ಲಿವರು ಕೂಡ ಡ್ಯಾಮೇಜ್ ಆಗುತ್ತೆ, ಇಲ್ಲಿ ಡಯಾಬಿಟೀಸ್ ಅನ್ಕಂಟ್ರೋಲ್ ಆಗುತ್ತೆ. ಡಯಾಬಿಟೀಸ್ ಅನ್ಕಂಟ್ರೋಲ್ ಆಯ್ತಂದರೆ ನಿಮಗೆ ಕಿಡ್ನಿ ಫಂಕ್ಷನ್ಸಲ್ಲಿ ವ್ಯತ್ಯಾಸ ಆಗ್ಬೋದು. ಇದರಿಂದ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು ಕೂಡ ಬರ್ಬೋದು. ಅದರಿಂದ ಆಲ್ಕೋಹಾಲ್ ಸೇವನೆ ಆದಷ್ಟು ಅವಾಯ್ಡ್ ಮಾಡಿದ್ರೆ ತುಂಬ ಉತ್ತಮ. ಈಗ ತುಂಬ ಜನ ಕೇಳ್ತಾರೆ ಅಕೇಶ್ನಲ್ಲಿ ಕುಡಿಬೋದಾ ಅಂತೇಳಿ. ಎಲ್ಲೋ ಫಾರ್ ಎಕ್ಸಾಂಪಲ್ ಈಗ ಕೆಲವೊಬ್ಬರಿಗೆ ಹ್ಯಾಬಿಟೇ ಆಗೋಗಿರುತ್ತೆ, ದಿನ ಅದನ್ನು ಕಡಿಮೆ ಮಾಡ್ತಾ ಹೋದಷ್ಟು ಒಳ್ಳೆಯದು. ಈಗ ಅಕೇಶ್ನಲ್ಲಿ ಯಾವುದೋ ಫಂಕ್ಷನ್ಸ್ ಇರುತ್ತೆ, ಆ ಥರ 6 ತಿಂಗಳಲ್ಲೋ 2 ತಿಂಗಳಲ್ಲೇ ಒಮ್ಮೆ, ಅದು ವಿತಿನ್ ದ ಲಿಮಿಟ್ಸಲ್ಲಿದ್ದರೆ ತುಂಬ ಒಳ್ಳೆಯದು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಮ್ಯಾಮ್ ಎಷ್ಟು ಚೆನ್ನಾಗಿ ಡಯಾಬಿಟಿಕ್ ಪೇಷಂಟ್ಸ್ ಯಾವೊಂದು ಫುಡ್ ಕಲ್ಚರ್ ಆಗಿರಬಹುದು, ನಿಮ್ಮ ದಿನನಿತ್ಯ ನಿಮ್ಮ ಡೈಲಿ ರುಟೀನ್ ಯಾವ ರೀತಿ ಇರಬೇಕು ಅಂತ ಅವರು ತಿಳಿಸ್ಕೊಟ್ಟಿದ್ದಾರೆ. ಆದಷ್ಟು ಈ ಒಂದು ಡೈಲಿ ರುಟೀನ್ ಏನು ಮೇಡಮ್ ಹೇಳಿದ್ರು ಅದನ್ನು ನೀವೆಲ್ಲರೂ ಕೂಡ ಫಾಲೋ ಮಾಡಿದ್ರೆ, ನೀವು ಯಾರೆಲ್ಲ ಡಯಾಬಿಟಿಕ್ ಪೇಷಂಟ್ಸ್ ಇದ್ದೀರೋ ಅಯ್ಯೋ ಡಯಾಬಿಟಿಕಾ ಇಲ್ವೇ ಇಲ್ಲ ನಿಮಗೆ ಅಂತ ನೀವು ಅಷ್ಟು ಫಿಟ್ ಆ್ಯಂಡ್ ಫೈನ್ ಆಗಿರ್ತೀರಾ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಇಷ್ಟೊತ್ತು ನಮ್ಮ ಜೊತೆ ಈ ಒಂದು ಡಯಾಬಿಟಿಕ್ ಪೇಷಂಟ್ಗೆ ಡೈಲಿ ರುಟೀನ್ ಯಾವ ರೀತಿ ಇರಬೇಕು, ಅವ್ರೇನೆಲ್ಲ ಸೇವನೆ ಮಾಡಬೇಕು, ಏನೆಲ್ಲ ಸೇವನೆ ಮಾಡಬಾರ್ದು ಅಂತ ತಿಳಿಸ್ಕೊಡೋದಕ್ಕೆ ನಿಮಗೆ ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ವಿಶೇಷ ನಮ್ಮ ನ್ಯಾಷನಲ್ ಟಿವಿಯ ಗುಡಿಚಿ ಆಯುರ್ವೇದ ಕಾರ್ಯಕ್ರಮ. ಮುಂದಿನ ಎಪಿಸೋಡಲ್ಲಿ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ನಮಸ್ಕಾರ.